ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನುವಂತಹ ಒಂದು ಮಾತಿದೆ. ಅಂದರೆ ಜನ್ಮ ಕೊಟ್ಟ ತಾಯಿ ಹಾಗೂ ನಮ್ಮನ್ನು ಹೊತ್ತು ನಿಂತಿರುವಂತಹ ಈ ಭೂತಾಯಿ ಇಬ್ಬರೂ ಕೂಡ ಆ ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅಂತ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಇಲ್ಲಿನ ನೆಲಕ್ಕೆ ತಾಯಿಯ ಸ್ಥಾನವನ್ನು ಕೊಟ್ಟು ಗೌರವಿಸಲಾಗುತ್ತೆ. ಅಷ್ಟರ ಮಟ್ಟಿಗೆ ತಮ್ಮ ತಾಯಿ ನೆಲದ ಬಗ್ಗೆ, ತಾವಾಡುವ ನುಡಿಯ ಬಗ್ಗೆ ಇಲ್ಲಿಯ ಜನ ಅಪಾರವಾದ ಅಭಿಮಾನ, ಶ್ರದ್ಧೆ, ಭಕ್ತಿಯನ್ನು ಹೊಂದಿದ್ದಾರೆ. ಯಾಕೆಂದರೆ ಈ ಮಣ್ಣಿಗೆ, ಈ ಮಣ್ಣಿನ ಭಾಷೆಗಳಿಗೆ ಅಂತಹ ವೈಭವದ ಇತಿಹಾಸ ಇದೆ. ಅದೇ ರೀತಿ ನಿಮ್ಮೆಲ್ಲರ ಸಮೃದ್ಧ ಕನ್ನಡ ನಾಡಿಗೂ ಕನ್ನಡ ಭಾಷೆಗೂ ಕೂಡ ಅಂತಹುದೇ ಒಂದು ಶ್ರೀಮಂತ ಹಿನ್ನೆಲೆ ಇದೆ, ಇತಿಹಾಸ ಇದೆ. ಸ್ನೇಹಿತರೆ, ಕನ್ನಡ ನಾಡಿನ ಹಿರಿಮೆಯ ಬಗ್ಗೆ ಹೇಳ್ತಾ ಹೋದರೆ 1000 ಸಂಚಿಕೆಗಳು ಕೂಡ ಸಾಕಾಗೋದಿಲ್ಲ, ಅಷ್ಟು ಶ್ರೀಮಂತವಾಗಿದೆ. ಹಾಗಾಗಿ ಇವತ್ತು ಇರುವಂತಹ ಸೀಮಿತ ಅವಧಿಯಲ್ಲಿ ಸಾಧ್ಯವಾದಷ್ಟು ನಮ್ಮ ನಾಡು ನುಡಿಯ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಹಾಗೂ ಬೇಸಿಕ್ ವಿಷಯಗಳನ್ನು ತಿಳ್ಕೊಂಡು ಬರೋಣ. ಇದು ಪ್ರತಿಯೊಬ್ಬ ಕನ್ನಡಿಗನ ಮೈ ನೆವರೇಳಿಸುತ್ತೆ, ನಿರಭಿಮಾನಿಗಳ ಮನಸ್ಸಿನಲ್ಲಿ ಕನ್ನಡದ ಅಭಿಮಾನವನ್ನು ಉಕ್ಕಿ ಹರಿಸುತ್ತೆ. ಅದು ಸಾಕಾರಗೊಂಡ್ರೆ ನಮ್ಮ ಈ ಪ್ರಯತ್ನಕ್ಕೂ ಕೂಡ ಒಂದು ಸಾರ್ಥಕತೆ ಸಿಗುತ್ತೆ. ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆ ತನಕ ನೋಡಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಮಸ್ತ್ ಮಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕನ್ನಡವೇನೆ ಕುಣಿದಾಡುವುದೆನ್ನದೆ ಕನ್ನಡವೇನೆ ಕಿವಿ ನಿಮಿರುವುದು. ಕನ್ನಡದಲ್ಲಿ ಹರಿ ಬರಿತಾನೆ, ಕನ್ನಡ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದರೆ ಸಾಕ್ಷಾತ್ ಶಿವ ನಮ್ಮನ್ನು ಸಲಹುತ್ತಾನೆ. ಹೀಗೆ ಕನ್ನಡಕ್ಕಿರುವಂತಹ ಶಕ್ತಿಯನ್ನು ರಸ ಋಷಿ ಕುವೆಂಪು ಅವರು ಹಾಡಿ ಹೊಗಳಿದ್ದಾರೆ. ಕನ್ನಡ ಅಂತಂದರೆ ಅದು ಬರಿಯ ಹೆಸರಲ್ಲ, ಅದೊಂದು ಮಂತ್ರ ಅಂತ ಕುವೆಂಪು ಅವರು ಹೇಳ್ತಾರೆ. ಸ್ನೇಹಿತರೆ, ಕನ್ನಡಕ್ಕೆ 2000ದಿಂದ 2500 ವರ್ಷಗಳನ್ನು ಮೀರಿದ ಭವ್ಯ ಇತಿಹಾಸ ಇದೆ ಅಂತ ಅಂದಾಜು ಮಾಡಲಾಗಿದೆ. ಕನ್ನಡವನ್ನು ಜಗತ್ತಿನ ಅತ್ಯಂತ ಹಳೆಯ ಭಾಷೆಗಳ ಸಾಲಿಗೆ ಸೇರಿಸಲಾಗುತ್ತೆ. ಇನ್ನು ನಮ್ಮ ಈ ಭಾರತ ಖಂಡದಲ್ಲಿ ಅತ್ಯಂತ ಹಳೆಯ ಭಾಷೆಗಳನ್ನು ಲೆಕ್ಕ ಹಾಕುವಾಗ ಕನ್ನಡಕ್ಕೆ 3ನೇ ಸ್ಥಾನವನ್ನು ಕೊಡಲಾಗಿದೆ. ಇನ್ನು ಕನ್ನಡದ ಲಿಪಿಯ ವಿಚಾರಕ್ಕೆ ಬರೋದಾದರೆ, ಅಶೋಕನ ಶಿಲಾ ಶಾಸನಗಳ ಮೂಲಕ ಭಾರತದ ಎಲ್ಲ ಕಡೆ ಜನಪ್ರಿಯಗೊಂಡು ಎಲ್ಲ ಆಧುನಿಕ ಭಾಷೆಗಳಿಗೆ ಮೂಲ ಲಿಪಿ ಅಂತ ಕರೆಸಿಕೊಂಡಿರುವ ಬ್ರಾಹ್ಮಿ ಲಿಪಿಯಿಂದ ಕನ್ನಡ ಭಾಷೆಯ ಲಿಖಿತ ಲಿಪಿ ರೂಪಗಳನ್ನು ಪಡೆದುಕೊಳ್ಳಲಾಗಿದೆ. ಅಂದರೆ ನಾವು ಈಗ ಬಳಸ್ತಾ ಇರುವಂತಹ ಲಿಪಿ ಬ್ರಾಹ್ಮಿ ಲಿಪಿಯ ಮೂಲ. ಕ್ರಿಸ್ತಶಕ 450ಕ್ಕೆ ಸೇರಿದ ಹಲ್ಮಿಡಿ ಶಾಸನದಲ್ಲಿ ಕನ್ನಡ ಲಿಪಿಯ ಆರಂಭಿಕ ರೂಪ ದೊರೆತಿದೆ. ಸ್ನೇಹಿತರೆ, ತಾಳಗುಂದ ಹತ್ತಿರ ಸಿಕ್ಕಿರುವಂತಹ ಶಾಸನ ಹಲ್ಮಿಡಿ ಶಾಸನಕ್ಕಿಂತ ಹಳೆಯದು ಅಂತ ಪುರಾತತ್ವ ಇಲಾಖೆನೇ ಹೇಳ್ಕೊಂಡಿದೆ. ಆದರೆ ಸರ್ಕಾರದಿಂದ ಅಧಿಕೃತವಾಗಿ ಇನ್ನೂ ಕೂಡ ಇದರ ಬಗ್ಗೆ ಯಾವುದೇ ಅನೌನ್ಸ್ಮೆಂಟ್ ಆಗಿಲ್ಲ. ಇನ್ನು ಬಾದಾಮಿ ಚಾಲುಕ್ಯರ ಸಂಸ್ಕೃತದ ಅನೇಕ ಶಾಸನಗಳನ್ನು ಈ ಬ್ರಾಹ್ಮಿ ಲಿಪಿಯಲ್ಲೇ ಬರೆಯಲಾಗಿದೆ. ಕನ್ನಡ ಲಿಪಿ ನಿರಂತರವಾಗಿ ಬದಲಾವಣೆ ಆಗ್ತಾನೇ ಇದೆ. ಈ ಕನ್ನಡ ಲಿಪಿಗಿರುವಂತಹ ಸೌಂದರ್ಯ ಹಾಗೂ ಸರಳತೆಯನ್ನು ಮೆಚ್ಚಿ ಆಚಾರ್ಯ ವಿನೋಬಾ ಭಾವೆ ಕನ್ನಡ ಲಿಪಿ ಜಗತ್ತಿನ ಲಿಪಿಗಳ ರಾಣಿ ಅಂತ ಹೇಳಿದ್ದಾರೆ. ಇಂತಹ ಕನ್ನಡ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಕರ್ನಾಟಕದ ಅಧಿಕೃತ ಭಾಷೆ. ಭಾರತ ಸಂವಿಧಾನ ಗುರುತಿಸಿರುವ 22 ಭಾಷೆಗಳಲ್ಲಿ ನಮ್ಮದು ಕೂಡ ಒಂದು. ಇನ್ನು ಭಾರತದಲ್ಲಿ ಸಂಸ್ಕೃತ ಮತ್ತು ತಮಿಳಿನ ನಂತರ ಶಾಸ್ತ್ರೀಯ ಸ್ಥಾನಮಾನ ಪಡೆದ 3ನೇ ಭಾಷೆ ಅಂತ ಕರೆಸಿಕೊಂಡಿದೆ ನಮ್ಮ ಕನ್ನಡ. ಅದಾದ ಮೇಲೆ ತೆಲುಗು ಮತ್ತು ಮಲಯಾಳಂ ಭಾಷೆಗಳಿಗೂ ಕೂಡ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಲಾಯಿತು. ಅದಿರಲಿ, ಇನ್ನು ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಗೋವಾ ಸೇರಿದಂತೆ ದೇಶ ವಿದೇಶಗಳಲ್ಲೂ ಕೂಡ ಕನ್ನಡವನ್ನು ಮಾತೃಭಾಷೆಯಾಗಿ ಬಳಸುವಂತಹ ಜನರು ಇದ್ದಾರೆ. ಇನ್ನು ನಮ್ಮ ಈ ಕನ್ನಡ ಭಾಷೆಯಲ್ಲಿ ಪ್ರಾದೇಶಿಕ ಶೈಲಿಯ ಆಧಾರದ ಮೇಲೆ ಮುಖ್ಯವಾಗಿ 3 ಶೈಲಿಗಳನ್ನು ಗುರುತಿಸಲಾಗಿದೆ. ಮೈಸೂರು ಭಾಗದ ಕನ್ನಡ, ಧಾರವಾಡ ಭಾಗದ ಕನ್ನಡ ಹಾಗೂ ಮಂಗಳೂರು ಭಾಗದ ಕನ್ನಡಗಳನ್ನು ಅಲ್ಲಿನ ವೈವಿಧ್ಯತೆಗೆ ತಕ್ಕಂತೆ ಮಾತನಾಡಲಾಗುತ್ತೆ. ಆ್ಯಕ್ಚುಲಿ ತುಂಬ ಇದೆ, ಆದರೆ ಮುಖ್ಯವಾಗಿ ಇವು 3ಗಳನ್ನು ಮಾತ್ರ ಗುರುತಿಸಲಾಗಿದೆ. ಇನ್ನು ಹವ್ಯಕ, ಬಡಗ, ನಾಡವ, ಕೂಸ ಮುಂತಾದವುಗಳು ಕೂಡ ಇದೆ. ಅವು ಕೂಡ ಇತರ ಭಾಷಾ ಸ್ವರೂಪಗಳೊಂದಿಗೆ ಬೆರೆತು ಅಲ್ಲಿನ ಸ್ಥಳೀಯ ಉಪವಿಭಾಗಗಳು ಅಂತ ಕರೆಸಿಕೊಂಡಿವೆ. ಇನ್ನು 2011ರ ಅಂಕಿ ಅಂಶಗಳ ಪ್ರಕಾರ ಜಗತ್ತಿನಲ್ಲಿ ಕನ್ನಡವನ್ನು ಸುಮಾರು 43 ಮಿಲಿಯನ್ ಜನ ಮಾತಾಡ್ತಾ ಇದ್ರು. ಇದು ಪ್ರಸ್ತುತ ಅಂದರೆ 2022ರ ಹೊತ್ತಿಗೆ 56 ಮಿಲಿಯನ್ ದಾಟಿದೆ ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆಗಳ ಸಾಲಿನಲ್ಲಿ ಕನ್ನಡಕ್ಕೆ 30ನೇ ಸ್ಥಾನ ಇದೆ. ಇನ್ನು ನಮ್ಮ ಕನ್ನಡ 99.99% ಸೈಂಟಿಫಿಕ್ ಭಾಷೆ. ಅಂದರೆ ಭಾಷೆಗಳಲ್ಲಿ 2 ವಿಧ ಬರ್ತವೆ, ಫ್ಯುನೆಟಿಕ್ ಮತ್ತು ನಾನ್ ಫ್ಯುನೆಟಿಕ್.
ಕನ್ನಡ 99.99% ಪ್ಯುನೆಟಿಕ್ ಭಾಷೆ. ಕನ್ನಡದಲ್ಲಿ ಏನು ಓದ್ತೀವೋ ಹಾಗೆ ಅದನ್ನು ಬರಿತೀವಿ. ಆದರೆ ಇಂಗ್ಲೀಷ್ನಲ್ಲಿ ನೋಡಿ, CUT ಅಂತಂದರೆ ಅದು ಕಟ್ಟಂತೆ, ಆದರೆ PUT ಅನ್ನೋದು ಪಟ್ಟಾಗಲ್ಲ, ಪುಟ್ಟಾಗುತ್ತೆ. CAT ಅಂತ ಬರೆದು ಅದನ್ನು ಕ್ಯಾಟ್ ಅಂತ ಓದ್ತಾರೆ. ಆದರೆ ಈ ರೀತಿ ಗೊಂದಲಕ್ಕೆ ನಮ್ಮ ಕನ್ನಡ ಭಾಷೆಯಲ್ಲಿ ಜಾಗನೇ ಇಲ್ಲ. ಕನ್ನಡ ವೈಜ್ಞಾನಿಕವಾಗಿ ಅತ್ಯಂತ ಸ್ಪಷ್ಟತೆ ಇರುವಂತಹ ಒಂದು ಭಾಷೆ. ಕನ್ನಡಿಗ ಸ್ನೇಹಿತರೆ, ಕನ್ನಡದ ಬಗ್ಗೆ ಹೇಳುವಾಗ ಕನ್ನಡಿಗರ ವಿಚಾರದ ಬಗ್ಗೆ ಕೂಡ ಒಂದಷ್ಟು ತಿಳ್ಕೊಳ್ಳೋದು ಈ ಸಂದರ್ಭದಲ್ಲಿ ಸೂಕ್ತ ಅಂತ ಅನಿಸುತ್ತೆ. ಯಾಕೆಂದರೆ ಇತಿಹಾಸದಲ್ಲಿ ಒಂದು ದೇಶದ ಬಗ್ಗೆ ಮಾತಾಡುವಾಗ ಸಾಮಾನ್ಯವಾಗಿ ಅಲ್ಲಿನ ಜನರ ಬಗ್ಗೆ ಕೂಡ ಹೇಳಲಾಗುತ್ತೆ. ಅಲ್ಲಿನ ಜನರು ಹೇಗಿದ್ದರು, ಅವರು ಯಾವ ರೀತಿ ಜೀವನವನ್ನು ನಡೆಸ್ತಾ ಇದ್ರು, ಅವರ ಮಾನಸಿಕತೆ ಹೇಗಿತ್ತು, ಒಳ್ಳೆಯವರ ಕೆಟ್ಟವರ, ಬೇರೆಯವರು ಬಂದರೆ ಅವರು ಯಾವ ರೀತಿ ಅವರನ್ನು ಟ್ರೀಟ್ ಮಾಡ್ತಾಯಿದ್ರು, ಇದೆಲ್ಲವನ್ನು ಕೂಡ ಹೇಳಲಾಗುತ್ತೆ. ಇತಿಹಾಸದಲ್ಲಿ ಇದೆಲ್ಲದರ ಬಗ್ಗೆ ದಾಖಲೆಗಳು ಸಿಗುತ್ತೆ. ಅಂದಿನ ಸಾಮ್ರಾಜ್ಯಗಳ ಸಂದರ್ಶನಕ್ಕಾಗಿ, ಪ್ರವಾಸಕ್ಕಾಗಿ ರಾಯಭಾರಿಗಳಾಗಿ ಬಂದಂತಹ ಅನೇಕ ವಿದೇಶಿ ಪ್ರವಾಸಿಗರು ಇಲ್ಲಿನ ಜನರ ಬಗ್ಗೆ, ಅವರು ಟ್ರೀಟ್ ಮಾಡ್ತಾ ಇದ್ದಂತಹ ರೀತಿ ಬಗ್ಗೆ, ಅವರು ತೋರಿಸುತ್ತಿದ್ದಂತಹ ಪ್ರೀತಿ ಬಗ್ಗೆ, ಆಧಾರಗಳ ಬಗ್ಗೆ, ಅವರ ಜೀವನದ ಬಗ್ಗೆ, ತಮ್ಮ ಗ್ರಂಥಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇನ್ನು ನಮ್ಮ ಕವಿಗಳು, ನಮ್ಮ ರಾಜರು ಕೂಡ ಈ ನೆಲದ ಜನರ ಬಗ್ಗೆ ವೀರೋಚಿತ ಅಭಿಪ್ರಾಯಗಳನ್ನೇ ಬರೆದಿಟ್ಟಿದ್ದಾರೆ. ಕವಿರಾಜ ಮಾರ್ಗಕಾರ ಅಂತ ಹೇಳಲಾಗುವ ಶ್ರೀ ವಿಜಯ ಅವರು ಕನ್ನಡಿಗರ ಬಗ್ಗೆ ಹೇಳುತ್ತಾ ಕುರಿತೋದಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ಹೇಳಿದ್ದಾರೆ. ಅಂದರೆ ಕನ್ನಡಿಗರು ಕಾವ್ಯವನ್ನು ಅಭ್ಯಾಸ ಮಾಡದೇನೆ ಕಾವ್ಯ ಪ್ರಯೋಗವನ್ನು ಮಾಡುವಷ್ಟರ ಮಟ್ಟಿಗೆ ಜ್ಞಾನವನ್ನು ಹೊಂದಿದವರು ಅಂತ ಅದರ ಅರ್ಥ. ಇನ್ನು ಇದನ್ನು ಬಿಟ್ಟರೆ ಬಾದಾಮಿಯ ಕಪ್ಪೆ ಅರೆಭಟ್ಟ ಅನ್ನೋ ಸೇನಾನಿಯನ್ನು ಕುರಿತು ಬರೆದ ಒಂದು ಶಾಸನ, ಕಪ್ಪೆ ಅರೆಭಟ್ಟನ ಶಾಸನದಲ್ಲಿ ಆತ ಜನಾನುರಾಗಿಯಾಗಿದ್ದ, ಜನರ ಕಷ್ಟ ಕಾಲದಲ್ಲಿ ನೆರವಾಗ್ತಾ ಇದ್ದ. ಆತ ಆಪತ್ ಬಾಂಧವನಂತಿದ್ದ, ಜೊತೆಗೆ ಒಳ್ಳೆಯವರಿಗೆ ಒಳ್ಳೆಯವನಾಗಿ, ಆತ್ಮೀಯರಿಗೆ ಪ್ರೀತಿ ಪಾತ್ರದವನಾಗಿ, ತೊಂದರೆ ಕೊಡೋರಿಗೆ ಸಿಂಹ ಸ್ವಪ್ನವಾಗಿದ್ದ. ಮಹಾಭಾರತದಲ್ಲಿ ಕೃಷ್ಣ ಹೇಗೆ ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆಯನ್ನು ಮಾಡಿದ್ನೋ ಅದೇ ರೀತಿಯಲ್ಲಿ ಈತ ಕೂಡ ಇದ್ದ ಅಂತ ಹೇಳಲಾಗಿದೆ. ಇದು ಒಬ್ಬ ಕನ್ನಡದ ರಾಜ ಹೇಗೆ ವರ್ತಿಸ್ತಾ ಇದ್ದ ಅನ್ನೋ ಚಿತ್ರಣವನ್ನ ಕೊಡುತ್ತೆ. ಕರ್ನಾಟಕ ಸ್ನೇಹಿತರೆ, ಇಂದು ನಾವು ನೀವು ನೋಡ್ತಾ ಇರುವಂತಹ, ವಾಸಿಸ್ತಾ ಇರುವಂತಹ ಈ ಗೋಡಂಬಿ ಆಕಾರದ ಅಥವಾ ಈಗಿನ ಏಕೀಕೃತ ಕರ್ನಾಟಕ ಮಾತ್ರವೇ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆದರೆ ಅದಕ್ಕೂ ಮೀರಿದ ದಕ್ಷಿಣ ಭಾರತ ಅಂದ್ರೇ ಅದು ಕನ್ನಡ ನಾಡು ಅಂತ ಹೇಳುವಷ್ಟು ವಿಶಾಲವಾಗಿದ್ದ ಆ ಕಾಲವನ್ನು ಕೂಡ ನಾವು ನೆನೆಸ್ಕೊಳ್ಬೇಕಾಗತ್ತೆ. ಕಾವೇರಿ ಇಂದಮ ಗೋದಾವರಿ ಹೊರಮಿರ್ದ ನಾಡದ ಕನ್ನಡದೊಳ್ ಅಂತ ಲಭ್ಯವಾಗಿರುವ ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗದಲ್ಲಿ ಹೇಳಲಾಗುತ್ತೆ. ಅಂದರೆ ದಕ್ಷಿಣದ ಕಾವೇರಿಯಿಂದ ಉತ್ತರಕ್ಕೆ ಚಾಚಿರುವ ಗೋದಾವರಿಯವರೆಗೆ ನಮ್ಮ ಕನ್ನಡ ನಾಡು ಹಬ್ಬಿ ಹೋಗಿತ್ತು ಅನ್ನೋದು ಇದರ ಅರ್ಥ. ಕ್ರಿಸ್ತ ಶಕ 9ನೇ ಶತಮಾನದಲ್ಲೇ, ಅಂದರೆ ಸುಮಾರು 1100ರಿಂದ 1200 ವರ್ಷಗಳ ಹಿಂದೆಯೇ ಈ ಕನ್ನಡ ರಾಜರು ದಕ್ಷಿಣ ಭಾರತದ ಬಹುತೇಕ ಪ್ರದೇಶಗಳನ್ನು ಒಳಗೊಂಡು ಆಳ್ವಿಕೆಯನ್ನು ಮಾಡ್ತಾ ಇದ್ರು ಅಂತ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಕನ್ನಡ ನಾಡಿನ ಈ ನೆಲದ ಇತಿಹಾಸವನ್ನು ಕೆದಕಿದ್ರೆ ಅದು ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗುತ್ತೆ. 2000 ವರ್ಷಗಳಿಗೂ ಹಿಂದಿನದು ಅಂತ ಹೇಳಲಾಗುವ ಸಂಗಮ್ ಯುಗದ ಸಾಹಿತ್ಯದಲ್ಲೂ ಕೂಡ ಕನ್ನಡ ನಾಡಿನ ಬಗ್ಗೆ ಉಲ್ಲೇಖಗಳು ಸಿಗುತ್ತೆ. ಮೌರ್ಯರು, ಶಾತವಾಹನರು, ಪಾಂಡ್ಯರು ಅಷ್ಟೇ ಯಾಕೆ, ರಾಮಾಯಣ ಮಹಾಭಾರತದ ಕಾಲದಲ್ಲೂ ಕೂಡ ಈ ಕಪ್ಪು ನೆಲದ ಹೆಸರು ಬರುತ್ತೆ. ಕಾಲದಿಂದ ಕಾಲಕ್ಕೆ ಹಂತ ಹಂತವಾಗಿ ಖಂಡ ತುಂಡವಾಗಿ ಒಮ್ಮೆ ಹಿಗ್ಗಿ ಮತ್ತೆ ಒಮ್ಮೆ ಕುಗ್ಗಿದ ಈ ನಾಡು ಕದಂಬರ ಕಾಲದಲ್ಲಿ, ಗಂಗರ ಕಾಲದಲ್ಲಿ, ಚಾಲುಕ್ಯರ ಕಾಲದಲ್ಲಿ, ರಾಷ್ಟ್ರಕೂಟರ ಕಾಲದಲ್ಲಿ, ಹೊಯ್ಸಳರ ಕಾಲದಲ್ಲಿ, ವಿಜಯನಗರದ ಕಾಲದಲ್ಲಿ, ಮೈಸೂರು ಅರಸರ ಕಾಲದಲ್ಲಿ ಬೇರೆ ಬೇರೆಯ ಗಡಿಗಳನ್ನು, ಭೂಪಟಗಳನ್ನು ಹೊಂದಿತ್ತು. ಸ್ವತಂತ್ರ ನಂತರ ಹಲವರ ಪರಿಶ್ರಮದಿಂದ ಇವತ್ತಿನ ಅಖಂಡ ಕರ್ನಾಟಕ ರಚನೆಯಾಯಿತು. ಆದರೆ ಕನ್ನಡ ಭಾಷೆ ಮಾತನಾಡುವ ಹಲವು ಪ್ರದೇಶಗಳು ಅನ್ಯ ರಾಜ್ಯಗಳ ಪಾಲಾದವು. ಹಾಗಿದ್ರೂ ಕೂಡ ಇಂದು ಕರ್ನಾಟಕ ಅತ್ಯಂತ ದೊಡ್ಡ ಹಾಗೂ ಭಾರತದಲ್ಲೇ ಒಂದು ಸ್ವತಂತ್ರ ಆಡಳಿತವಿರುವ, ಸಂಸ್ಕೃತಿ ಇರುವಂತಹ ಶ್ರೀಮಂತ ರಾಜ್ಯವಾಗಿ ನಿಂತಿದೆ. ಇನ್ನು ವಿಸ್ತೀರ್ಣದ ದೃಷ್ಟಿಯಲ್ಲಿ ಇಡೀ ಭಾರತದಲ್ಲೇ ಕರ್ನಾಟಕ 6ನೇ ದೊಡ್ಡ ರಾಜ್ಯವಾದರೆ ದಕ್ಷಿಣ ಭಾರತದಲ್ಲಂತೂ ಕರ್ನಾಟಕವೇ ಅತಿ ದೊಡ್ಡ ರಾಜ್ಯ. ಕೇವಲ ವಿಸ್ತೀರ್ಣದಲ್ಲಿ ಮಾತ್ರ ಅಲ್ಲ, ಭಾರತದ ಇತಿಹಾಸಕ್ಕೆ, ಆರ್ಥಿಕತೆಗೆ, ರಾಜಕೀಯ ಕ್ಷೇತ್ರಕ್ಕೆ, ರಕ್ಷಣಾ ಕ್ಷೇತ್ರಕ್ಕೆ, ಸಾಂಸ್ಕೃತಿಕ ಕ್ಷೇತ್ರಕ್ಕೆ, ಕ್ರೀಡೆಗೆ, ತಂತ್ರಜ್ಞಾನ ಕ್ಷೇತ್ರಕ್ಕೆ, ಹೀಗೆ ಭಾರತದ ಸಮಗ್ರ ಅಭಿವೃದ್ಧಿಗೆ ನಮ್ಮವರು ತುಂಬ ಹಿಂದೆಯಿಂದ ಕೂಡ ಕೊಡುಗೆಯನ್ನು ಕೊಡ್ತಾನೆ ಬಂದಿದ್ದಾರೆ. ಹಲವು ಪ್ರಥಮಗಳಿಗೆ ಸಾಕ್ಷಿಯಾಗಿದ್ದಾರೆ, ಜೊತೆಗೆ ಹಲವು ಸಂದರ್ಭಗಳಲ್ಲಿ ನಿರ್ಣಾಯಕರಾಗಿದ್ದಾರೆ.
ಸ್ನೇಹಿತರೆ, ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡದ ಸ್ಥಾನಮಾನದ ಬಗ್ಗೆ ತಿಳ್ಕೊಂಡಾಯ್ತು. ಹಾಗೆ ನಮ್ಮ ಕನ್ನಡ ನಾಡಿನ ಬಗ್ಗೆ ಇನ್ನೊಂದಷ್ಟು ಕುತೂಹಲಕಾರಿ ಮಾಹಿತಿಯನ್ನ ತಿಳ್ಕೊಂಡು ಬರೋಣ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಭಾರತದಲ್ಲಿ ಸಾಹಿತ್ಯಕ್ಕೆ ಕೊಡಲಾಗುವ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠವನ್ನ ಅತಿ ಹೆಚ್ಚು ಪಡೆದ ರಾಜ್ಯ ನಮ್ಮ ಕರ್ನಾಟಕ. ಕುವೆಂಪು ಅವರಿಂದ ಕಂಬಾರರ ತನಕ 8 ಜ್ಞಾನಪೀಠ ಪ್ರಶಸ್ತಿಗಳು ನಮಗೆ ಸಿಕ್ಕಿವೆ. ಇನ್ನು ಭಾಷೆಯ ವಿಚಾರಕ್ಕೆ ಬರೋದಾದ್ರೆ ಹಿಂದಿಯ ನಂತರ 2ನೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಭಾಷೆ ನಮ್ಮ ಕನ್ನಡ. ಇನ್ನು ವಿದೇಶಿಯನೊಬ್ಬನಿಂದ ಮೊದಲ ಬಾರಿಗೆ ಶಬ್ದಕೋಶ ಬರೆಯಲ್ಪಟ್ಟ ಭಾಷೆ ಕನ್ನಡ. ಫರ್ಡಿನೆಂಡ್ ಕೆಟಲ್ ಅನ್ನೋರು ಇಂಗ್ಲಿಷ್ ಹಾಗೂ ಕನ್ನಡಕ್ಕೆ ನಿಘಂಟನ ಬರೀತಾರೆ. ಇನ್ನು ವಿಕಿಪೀಡಿಯಾದ ಲೋಗೋದಲ್ಲೂ ಕೂಡ ಕನ್ನಡದ ಅಕ್ಷರ ಇರೋದು ಕನ್ನಡಿಗರಿಗೆ ಮತ್ತೊಂದು ಹೆಮ್ಮೆಯ ಸಂಗತಿ. ಯಾಕೆಂದ್ರೆ ಅಲ್ಲಿ ಜಗತ್ತಿನ ಒಂದಷ್ಟು ಭಾಷೆಯ ಅಕ್ಷರಗಳು ಮಾತ್ರ ಇವೆ, ಅದರಲ್ಲಿ ಕನ್ನಡ ಕೂಡ ಇದೆ ಅನ್ನೋದು ಒಂದು ಖುಷಿಯ ವಿಚಾರ. ಇನ್ನು ದಕ್ಷಿಣ ಭಾರತದಲ್ಲಿ 1ಕ್ಕಿಂತ ಜಾಸ್ತಿ ಭಾಷೆಗಳನ್ನು ಮಾತನಾಡುವ ಜನ ಅತಿ ಹೆಚ್ಚಾಗಿ ಇರೋದು ನಮ್ಮ ರಾಜ್ಯದಲ್ಲೇ. ಇನ್ನು ನಮ್ಮ ಭಾರತದ ರಾಷ್ಟ್ರೀಯ ಹಬ್ಬಗಳ ಟೈಮ್ನಲ್ಲಿ ರಾರಾಜಿಸುವಂತಹ ತ್ರಿವರ್ಣ ಧ್ವಜವನ್ನು ಅಧಿಕೃತವಾಗಿ ಉತ್ಪಾದನೆ ಮಾಡೋದು ಕೂಡ ನಮ್ಮ ಕರ್ನಾಟಕದಲ್ಲಿ ಮಾತ್ರ, ಅದು ಹುಬ್ಬಳ್ಳಿಯಲ್ಲಿ. ಇನ್ನು ದೇಶದ ಮೊದಲ ಖಾಸಗಿ ರೇಡಿಯೋ ಕೇಂದ್ರ ಸ್ಥಾಪನೆ ಮಾಡಿದ್ದು ಕೂಡ ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಅನ್ನೋದು ಹೆಮ್ಮೆಯ ಸಂಗತಿ. ಅಲ್ಲದೆ ಆಕಾಶವಾಣಿ ಅನ್ನೋ ಪದವನ್ನ ಮೊಟ್ಟ ಮೊದಲು ಬಳಸಿದ್ದು ಕೂಡ ನಮ್ಮ ಕನ್ನಡಿಗ MB ಗೋಪಾಲ್ ಸ್ವಾಮಿ ಅವರು. ಇನ್ನು ಇದೇ ಮೈಸೂರು ಭಾರತದ ನೋಟು ಮುದ್ರಣ ಮಾಡುವ 4 ಶಾಖೆಗಳ ಪೈಕಿ ಒಂದು ಅಂತ ಕರೆಸಿಕೊಂಡಿದೆ. ಚುನಾವಣೆಯ ಸಂದರ್ಭದಲ್ಲಿ ಮತದಾರರ ಕೈಗೆ ಬಳಸುವ ವಿಶೇಷ ರೀತಿಯ ಇಂಕ್ ತಯಾರು ಮಾಡುವ ಏಕೈಕ ರಾಜ್ಯ ಕರ್ನಾಟಕ. ಅದರ ಕಚೇರಿ ಕೂಡ ಮೈಸೂರಲ್ಲೇ ಇದೆ. ಇನ್ನು ಭಾರತದ ಇತಿಹಾಸದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಕೇಳಿಬರುವ ಆಚಾರ್ಯ ಚಾಣಕ್ಯನ ಅರ್ಥಶಾಸ್ತ್ರದ ಹಸ್ತಪ್ರತಿ ಕೂಡ ಮೈಸೂರಲ್ಲೇ ಇದೆ. ಇನ್ನು IT ಸಿಟಿ, ಸಿಲಿಕಾನ್ ವ್ಯಾಲಿ ಅಂತ ಕರೆಸಿಕೊಳ್ಳುವ ರಾಜಧಾನಿ ಬೆಂಗಳೂರು ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವ ನಗರಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದೆ. ಅಷ್ಟೇ ಅಲ್ಲ, ಕೋಟಿಗಿಂತಲೂ ಅಧಿಕ ಜನಸಂಖ್ಯೆ ಹೊಂದಿರುವಂತಹ ಜಗತ್ತಿನ ಕೆಲವು ನಗರಗಳಲ್ಲಿ ಬೆಂಗಳೂರು ಕೂಡ ಒಂದು. ಇನ್ನು ಇತ್ತೀಚೆಗಂತೂ ಬೆಂಗಳೂರು ದಕ್ಷಿಣ ಭಾರತದ ರಾಜಧಾನಿ ರೀತಿ ಬೆಳೀತಾ ಇದೆ. ಇಲ್ಲೇ ಇರುವಂತಹ ವಿಧಾನಸೌಧ ಭಾರತದ ಅತ್ಯಂತ ಸುಂದರ ವಿಧಾನಸಭೆ ಕಟ್ಟಡ ಅಂತ ಕರೆಸಿಕೊಂಡಿದೆ. ಇನ್ನು ಸ್ನೇಹಿತರೆ, ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನ ಭಾರತದ ಬಲಿಷ್ಠ ಕೋಟೆಗಳ ಪೈಕಿ ಒಂದು ಅಂತ ಪರಿಗಣಿಸಲಾಗಿದೆ. ಹೈದರಾಲಿ ಸೇರಿದಂತೆ ಅನೇಕರಿಗೆ ಕಬ್ಬಿಣದ ಕಡಲೆಯಾಗಿದ್ದ ಇದನ್ನ ಸಿಡಿಲಿಗೂ ಬಗ್ಗದ ಉಕ್ಕಿನ ಕೋಟೆ ಅಂತ ಕೂಡ ಕರೀತಾರೆ. ಬಾಗಲಕೋಟೆಯಲ್ಲಿರುವ ಚಾಲುಕ್ಯರ ಕಾಲದ ಐಹೊಳೆಯನ್ನ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ವಿಜಯಪುರದಲ್ಲಿರುವ ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರೆ. ತಾಜ್ ಮಹಲ್ ಕಟ್ಟೋದಕ್ಕೆ ಇದೇ ಸ್ಫೂರ್ತಿ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಭಾರತದ ಅತಿ ದೊಡ್ಡ ಹಾಗೂ ವಿಶ್ವದ 2ನೇ ಅತಿ ದೊಡ್ಡ ಗುಂಬಸ್ ನಮ್ಮ ವಿಜಯಪುರದ ಗೋಲ್ ಗುಂಬಸ್ ನಮ್ಮ ಕರ್ನಾಟಕದಲ್ಲೇ ಇದೆ. ಹಂಪಿಯಲ್ಲಿರುವ ಕಲ್ಲಿನ ರಥವನ್ನು ಭಾರತದ ಪ್ರಮುಖ 3 ಕಲ್ಲಿನ ರಥಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಇನ್ನು ಉಳಿದವು ಕೋನಾರ್ಕ್ನ ರಥ ಹಾಗೂ ಮಹಾಬಲಿಪುರಂನ ರಥಗಳು. ಇವೆಲ್ಲ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಂಥವು. ಇನ್ನು ಮೈಸೂರಿನಲ್ಲಿರುವ ಅರಮನೆ ದೇಶದ ಸುಂದರ ಅರಮನೆಗಳ ಪಟ್ಟಿಯಲ್ಲಿ ಬರುತ್ತೆ. ಜೈನರ ಪುಣ್ಯಕ್ಷೇತ್ರ ಶ್ರವಣಬೆಳಗೊಳ ನಮ್ಮ ಕರ್ನಾಟಕದಲ್ಲಿದೆ ಅನ್ನೋದು ಮತ್ತೊಂದು ಹೆಮ್ಮೆಯ ವಿಚಾರ. ಇನ್ನು ಅದನ್ನು ಬಿಟ್ಟರೆ ಬೇಲೂರು, ಹಳೇಬೀಡು, ಸೋಮನಾಥಪುರಗಳ ಶಿಲ್ಪಕಲೆಗೆ ವಿಶ್ವದಲ್ಲಿ ಸರಿಸಾಟಿಯೇ ಇಲ್ಲ ಅನ್ನೋದನ್ನು ಎದೆ ತಟ್ಟಿ ಹೇಳ್ಬೋದು. ಆರ್ಥಿಕತೆಯಲ್ಲೂ ಕೂಡ ಕರ್ನಾಟಕ ಭಾರತದಲ್ಲಿ ಅತ್ಯಂತ ಮುಂದಿರುವಂತಹ ರಾಜ್ಯ. ಮಹಾರಾಷ್ಟ್ರ, ತಮಿಳುನಾಡು, ಉತ್ತರ ಪ್ರದೇಶ, ಗುಜರಾತ್ ಬಳಿಕ ನಮ್ಮ ದೇಶದಲ್ಲಿ 5ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಕರೆಸ್ಕೊಂಡಿರೋದು ನಮ್ಮ ಕರ್ನಾಟಕ. ದೇಶದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಕರ್ನಾಟಕ. ದೇಶದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವಂತಹ ರಾಜ್ಯ ಕೂಡ ನಮ್ಮ ಕರ್ನಾಟಕ. ದಕ್ಷಿಣ ಭಾರತದಲ್ಲಿ 6 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಳ್ಳುವ ಏಕೈಕ ರಾಜ್ಯ ಕೂಡ ನಮ್ಮದೇ ಕರ್ನಾಟಕ. ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಗೋವಾ, ಮಹಾರಾಷ್ಟ್ರಗಳ ಜೊತೆಗೆ ಗಡಿ ಹಂಚಿಕೆ ಮಾಡಿಕೊಳ್ಳುತ್ತೆ. ಏಷ್ಯಾ ಖಂಡದಲ್ಲೇ ಮೊದಲ ಬಾರಿಗೆ ಜಲವಿದ್ಯುತ್ ಕೇಂದ್ರ ಸ್ಥಾಪನೆಯಾಗಿದ್ದು ಕೂಡ ನಮ್ಮದೇ ಕರ್ನಾಟಕದಲ್ಲಿ. 1902ರಲ್ಲಿ ಶಿವನ ಸಮುದ್ರದಲ್ಲಿ ಈ ಒಂದು ಘಟಕ ಸ್ಥಾಪನೆ ಆಯಿತು. ಇನ್ನು ಭಾರತದಲ್ಲಿ ಚಿನ್ನ ತೆಗೆಯುವ ಏಕೈಕ ಗಣಿ ನಮ್ಮ ಹಟ್ಟಿ ಚಿನ್ನದ ಮಹನೀಯರ ಜನ್ಮಸ್ಥಾನ ಕರ್ನಾಟಕ. ಸ್ನೇಹಿತರೆ, ಈ ಕನ್ನಡ ನೆಲದಲ್ಲಿ ಹುಟ್ಟಿದ ಸಾಧಕರಿಗೆ, ಮಹನೀಯರಿಗೆ ಲೆಕ್ಕವೇ ಇಲ್ಲ. ರಾಮಾಯಣದಲ್ಲಿ ಬರುವ ಆಂಜನೇಯರಿಂದ ಹಿಡಿದು ನಡೆದಾಡುವ ದೇವರು ಎನಿಸಿಕೊಂಡ ಕರ್ನಾಟಕ ರತ್ನ ಶಿವಕುಮಾರ ಸ್ವಾಮೀಜಿಗಳ ತನಕ ಹಲವು ಮಹಾನ್ ಸಂತರಿಗೆ, ದೈವಿ ಪುರುಷರಿಗೆ ನಮ್ಮ ಕರ್ನಾಟಕ ಜನ್ಮ ಕೊಟ್ಟಿದೆ. ಇನ್ನು ಐತಿಹಾಸಿಕವಾಗಿ ನೋಡಿದ್ರು ಕೂಡ ಮಯೂರ, ಪುಲಕೇಶಿ, ಹಕ್ಕಬುಕ್ಕ, ತೈಲಪ, ವಿಷ್ಣುವರ್ಧನ, ಕೃಷ್ಣದೇವರಾಯ, ವಿಕ್ರಮಾದಿತ್ಯ, ರಾಯಣ್ಣರಂತಹ ವೀರರಿಗೆ ಕರ್ನಾಟಕ ನೆಲೆವೀಡು.
ಇನ್ನು ಅಕ್ಕ ಮಹಾದೇವಿ, ಕಿತ್ತೂರು ಚೆನ್ನಮ್ಮ, ಓಬವ್ವರಂತಹ ಧೀರ ನಾರಿಯರ ಜನ್ಮಸ್ಥಾನ ನಮ್ಮ ಕರ್ನಾಟಕ. ಬಸವಾದಿ ಶರಣರು, ಹರಿದಾಸರು ಹುಟ್ಟಿ ಬೆಳೆದ ನಾಡು ನಮ್ಮ ಹೆಮ್ಮೆಯ ಕರ್ನಾಟಕ. ವಿಶ್ವೇಶ್ವರಯ್ಯರಂತಹ ವಿಜ್ಞಾನಿಗಳು, ನಾಲ್ವಡಿಯವರಂತಹ ರಾಜರ್ಷಿಗಳು, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಚಿತ್ರನಟರು, ಅನಿಲ್ ಕುಂಬ್ಳೆಯಂತಹ ಕ್ರೀಡಾಪಟುಗಳು, ಹೀಗೆ ಇಲ್ಲಿ ಹುಟ್ಟಿ ಬೆಳೆದ ಸಾಧಕರು ಒಬ್ರ ಇಬ್ರ ಪಟ್ಟಿ ಬೆಳೀತಾನೆ ಹೋಗುತ್ತೆ. ಹೀಗೆ ಸರ್ವ ರೀತಿಯಲ್ಲೂ ಸಂಪದ್ಭರಿತವೂ ವಿಶೇಷತೆಯ ಆಗರವೂ ಆಗಿರುವ ಕರ್ನಾಟಕ ಇವತ್ತು ಜಾಗತಿಕವಾಗಿ ತನ್ನದೇ ಸ್ಥಾನವನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಬರ್ತಾ ಇದೆ. ನಾವು ಇಷ್ಟೆಲ್ಲ ಹೇಳಿದ ಮೇಲೆ ಕೊನೆಯದಾಗಿ ಕುವೆಂಪು ಅವರ ಮಾತು ನೆನಪಿಗೆ ಬರುತ್ತೆ. ಕರ್ನಾಟಕ ಅನ್ನೋದನ್ನು ಮೈಲಿಗಳಿಂದಲೋ ಅಥವಾ ವಿಸ್ತೀರ್ಣದಿಂದಲೋ ಅಳೆಯುವಂಥದ್ದಲ್ಲ. ಕರ್ನಾಟಕ ಅನ್ನೋದೇನೆ ಒಂದು ಸಂಸ್ಕೃತಿ. ಹೀಗಾಗಿ ಅದೆಲ್ಲವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋದು ನಮ್ಮ ಕರ್ತವ್ಯ ಆಗುತ್ತೆ. ನಾವು ಮುಟ್ಟುವ ನೆಲ ಅದೇ ಕರ್ನಾಟಕವಾಗಲಿ. ಕೋಟಿ ಭಾಷೆಯನ್ನು ಕಲಿತುಕೊಂಡ್ರೂ ನಾವೆಲ್ಲ ಕನ್ನಡಿಗರಾಗಿಯೇ ಉಳಿದುಕೊಳ್ಳೋಣ. ಯಾಕೆಂದರೆ ನಮ್ಮದನ್ನು ಕಾಪಾಡಿಕೊಂಡು ಸ್ವಾಭಿಮಾನದಿಂದ ಬದುಕೋದು ಒಂದು ಕಲೆ. ಅದನ್ನು ನಾವೆಲ್ಲ ಬೆಳೆಸಿಕೊಳ್ಳೋಣ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.